ಓಂ ಶಾಂತಿ. ಈ ಬೆಹದ್ದಿನ ನಾಟಕವನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳಿ, ಆಗ ಅಪಾರ ಖುಷಿ ಇರುವುದು. ಈ ನಾಟಕದಲ್ಲಿ ಯಾರು ಅನನ್ಯ ಮತ್ತು ಒಳ್ಳೆಯ ಪುರುಷಾರ್ಥಿಯಾಗಿದ್ದಾರೆಯೋ ಅವರ ಪೂಜೆಯು ಅಧಿಕವಾಗಿ ಆಗುತ್ತದೆ. ಸದಾ ಸ್ಮೃತಿ ಇರಲಿ, ಈಗ ನಾವು ಭವಿಷ್ಯ ಹೊಸ ಪ್ರಪಂಚದಲ್ಲಿ ಹೋಗುತ್ತಿದ್ದೇವೆ ಎಂದು. ಈ ಸ್ಮೃತಿಯು ಪ್ರಪಂಚದ ಎಲ್ಲ ದುಃಖಿಗಳಿಂದ ಮುಕ್ತರನ್ನಾಗಿ ಮಾಡುತ್ತದೆ. ವಿಘ್ನಗಳ ಪ್ರಪಂಚದಲ್ಲಿ ವಿಘ್ನಗಳಂತೂ ಬರುತ್ತದೆ, ಆದರೆ ಈ ಪ್ರಪಂಚದಲ್ಲಿ ನಾವು ಇನ್ನು ಕೆಲವೇ ದಿನಗಳು ಇಲ್ಲಿರುತ್ತೇವೆ ಎಂಬ ಸ್ಮೃತಿ ಇದ್ದಾಗ ಹರ್ಷಿತರಾಗುತ್ತೀರಿ. ನೀವು ಮೇಲಿನಿಂದ ಬರುವಾಗ ಸೂಕ್ಷ್ಮವತನದಲ್ಲಿ ಮುಖಾಂತರ ಬರುವುದಿಲ್ಲ, ಆದರೆ ಈಗ ಸೂಕ್ಷ್ಮವತನ ಮುಖಾಂತರ ಹೋಗಬೇಕಾಗಿದೆ. ತಂದೆಯು ಸೂಕ್ಷ್ಮವತನವನ್ನು ಈಗಲೇ ತೋರಿಸುತ್ತಾರೆ. ನಾವು ಪೂಜ್ಯರಿಂದ ಪೂಜಾರಿಗಳಾಗುತ್ತೇವೆ, ತಂದೆಯ ಮತ್ತು ನಮ್ಮ ಪೂಜೆಯನ್ನು ಮಾಡಿಕೊಳ್ಳುತ್ತೇವೆ. ಇದು ಬಹಳ ವಿಚಿತ್ರವಾದ ಆಟಕನವಾಗಿದೆ. ಹೇಗೆ ನಾಟಕವನ್ನು ನೋಡಿದಾಗ ಖುಷಿಯಾಗುತ್ತದೆಯೋ ಹಾಗೆಯೇ ಇದು. ಏನೇ ವಿಘ್ನಗಳು ಬರಲಿ, ಇಂದು ಲಕ್ಷಾಧಿಪತಿಯಾಗಿದ್ದರೂ ಸಹ ನಾಳೆ ಪಕ್ಷಾಧಿಪತಿ ಆಗಿಬಿಡಬಹುದು. ಆದರೆ ನೀವಂತೂ ಭವಿಷ್ಯದ ಖುಷಿಯಲ್ಲಿರಬೇಕಾ ಅಲ್ಲವೇ? ತಂದೆ ಬೀಜರೂಪನಾಗಿದ್ದಾರೆ, ಸತ್ಯ ಚೈತನ್ಯನಾಗಿದ್ದಾರೆ, ಆದರೆ ಪರಮಾತ್ಮನೆಂದು ಕರೆಯಲಾಗುತ್ತದೆ. ಅವರು ಅತಿ ಮೇಲೆ ಶ್ರೇಷ್ಠಾತಿ ಶ್ರೇಷ್ಠ ಧಾಮದ ನಿವಾಸಿಯಾಗಿದ್ದಾರೆ. ಗೃಹಸ್ಥ ಆಹಾರದಲ್ಲಿಯೇ ಇರಿ, ಬಲೆ ಬಣ್ಣದ ವಸ್ತುಗಳನ್ನು ಧರಿಸಿ, ಶ್ವೇತ ವಸ್ತ್ರಗಳನ್ನೇ ಧರಿಸಿ ಎಂದು ನಿಮಗೆ ಯಾರು ಹೇಳುತ್ತಾರೆ? ಆ ಉಡುಪಿನಲ್ಲಿ ಅನೇಕ ಕಲ್ಯಾಣ ಮಾಡಬಲ್ಲಿರಿ. ಇದು ಸೃಷ್ಟಿಯ ಅಂತ್ಯವಾಗಿದೆ. ಹೆಚ್ಚಿನ ಹಣವನ್ನಿಟ್ಟುಕೊಂಡು ಏನು ಮಾಡುತ್ತೀರಿ? ಇಲ್ಲಂತೂ ಪುಣ್ಯಾತ್ಮರಿಗಾಗಿ ದಾನವನ್ನು ತೆಗೆದುಕೊಳ್ಳಬೇಕು. ಈ ಮನೆಯನ್ನು ಕಟ್ಟಿಸಿದರೂ ಸಹ ಅದರಲ್ಲಿ ನೀವೇ ಇರುತ್ತೀರಿ, ಯಾವುದೇ ಪಾಪದ ಮಾತಿಲ್ಲ. ಇನ್ನೂ ಸ್ವಲ್ಪವೇ ಸಮಯವಿದೆ, ಕನ್ಯೆಯರು ತೀಕ್ಷ್ಣವಾಗಬೇಕು. ಶ್ರೀಮತದಂತೆ ನಡೆದಿದ್ದೇ ಆದರೆ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಮೂಲವತನ, ಸೂಕ್ಷ್ಮವತನ, ಸ್ಥೂಲವತನ, ಇಡೀ ಸೃಷ್ಟಿಯ ಚಕ್ರವೇ ನಿಮ್ಮ ಮುಗಿಯಲ್ಲಿದೆ. ಮಕ್ಕಳೇ ಸುದರ್ಶನ ಚಕ್ರಧಾರಿಗಳಾಗಿ ಅನ್ಯರಿಗೂ ತಿಳಿಸುತ್ತಾರೆ. ಈ ರೀತಿ ವ್ಯವಹಾರವನ್ನು ನೋಡಿ ಹೇಗಿದೆ? ತಾವೇ ಧನವಂತರು, ಸ್ವರ್ಗದ ಮಾಲೀಕರಾಗಬೇಕಾಗಿದೆ, ಅನ್ಯರನ್ನು ಮಾಡಬೇಕಾಗಿದೆ. ಯಾರಿಗೆ ಹೇಗೆ ಮಾರ್ಗವನ್ನು ತಿಳಿಸುವುದು ಎಂಬುದೇ ಬುದ್ಧಿಯಲ್ಲಿಟ್ಟುಕೊಳ್ಳಬೇಕು. ನಾಟಕದ ಅನುಸಾರ ಏನು ಕಳೆದು ಹೋಯಿತೋ ಅದು ಡ್ರಾಮಾ. ಕ್ಷಣ ಪ್ರತಿ ಕ್ಷಣ ಏನಾಗುವುದೋ ಅದನ್ನು ಸಾಕ್ಷಿಯಾಗಿ ನೋಡಿ. ತಂದೆಯನ್ನು ನೆನಪು ಮಾಡಿ ಮತ್ತು ಎಲ್ಲರಿಗೂ ಮಾರ್ಗವನ್ನು ತಿಳಿಸಿ. ಸಾಧಾರಣವಾಗಿಯೇ ಇರಬೇಕು, ತಿನ್ನುವುದು ಸಾಧಾರಣವಾಗಿರಬೇಕು. ಕೆಲವೊಮ್ಮೆ ಖಾತರಿಯನ್ನು ಮಾಡಬೇಕಾಗುತ್ತದೆ. ಟ್ರಸ್ಟಿಯಾಗಿ ಏನೇ ಮಾಡಿದರೂ ಸಹ ಕೇಳಿ ಮಾಡಿ. ತಂದೆಯು ಪ್ರತಿಯೊಂದು ಮಾತಿನಲ್ಲಿ ಸಲಹೆ ನೀಡುತ್ತಿರುತ್ತಾರೆ. ಈ ಕ್ಷಣದವರೆಗೆ ಏನೆಲ್ಲವೂ ನಡೆಯಿತು ಅದು ಕಲ್ಪದ ಹಿಂದೆಯೂ ನಡೆಯಿತು. ನಥಿಂಗ್ ನ್ಯೂ. ಒಳ್ಳೆಯ ಕೆಲಸ ಮಾಡುವುದರಲ್ಲಿ ವಿಘ್ನಗಳನ್ನು ಹಾಕುತ್ತಾರೆ. ಹೊಸ ಮಾತಲ್ಲವೇ? ನಾವಂತೂ ತನುಮನ ಧನದಿಂದ ಭಾರತವನ್ನು ಅವಶ್ಯವಾಗಿ ಸ್ವರ್ಗವನ್ನಾಗಿ ಮಾಡಬೇಕಾಗಿದೆ. ಈ ರೀತಿ ಆಸ್ಪತ್ರೆ ಹಾಗೂ ವಿಶ್ವವಿದ್ಯಾಲಯವನ್ನು 3 ಹೆಜ್ಜೆಗಳಷ್ಟು ಪೃಥ್ವಿಯಲ್ಲಿ ತೆರೆಯಿರಿ. ಬುದ್ಧಿವಂತರಾಗಿ ತಮ್ಮ ಸರ್ವಸ್ವವನ್ನು ಮಾಲೀಕನ ಹೆಸರಿನಲ್ಲಿ ಸಫಲ ಮಾಡಿಕೊಳ್ಳಬೇಕಾಗಿದೆ. ಪತಿತರಿಗೆ ದಾನ ಮಾಡಬಾರದು. ಬ್ರಾಹ್ಮಣರ ವಿನಃ ಮತ್ಯಾರೊಂದಿಗೂ ಸಂಬಂಧವನ್ನಿಟ್ಟುಕೊಳ್ಳಬಾರದು. ಬಹುರೂಪಿ ಜೋಳಿಗೆಯಲ್ಲಿ ಜ್ಞಾನವು ಸೋರಿ ಹೋಗುವಂತಹ ಯಾವುದೇ ರಂಧ್ರವಿರಬಾರದು. ಬೇಹದ್ದಿನ ತಂದೆಯು ಬೇಹದ್ದಿನ ಆಸ್ತಿಯನ್ನು ಕೊಡುವುದಕ್ಕಾಗಿ ಓದಿಸುತ್ತಿದ್ದಾರೆ. ಈ ಗುಪ್ತ ಖುಷಿಯಲ್ಲಿರಬೇಕಾಗಿದೆ. ಸಂಪನ್ನತೆಯ ಮೂಲಕ ಸಂತುಷ್ಟತೆ ಅನುಭವ ಮಾಡುವಂತಹ ಸದಾ ಹರ್ಷಿತ ವಿಜಯೀ ಭವ. ಸಂತುಷ್ಟತೆ ಅರ್ಥಾತ್ ಸಂಪನ್ನತೆ. ನಾಜೂಕಾದ ಪರಿಸ್ಥಿತಿಗಳಿಂದ ಗಾಬರಿಯಾಗಬೇಡಿ. ಅವುಗಳಿಂದ ಪಾಠ ಕಲಿತು ಸ್ವಯಂ ನಿಮ್ಮನ್ನು ಪರಿಪಕ್ವ ಮಾಡಿಕೊಳ್ಳಿ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಓಂ ಶಾಂತಿ.